ಬೇಸಿಗೆಯಲ್ಲಿ ತೂಕ ಕಡಿಮೆ ಮಾಡ್ಕೊಳ್ಳೋದು ತುಂಬಾ ಸುಲಭ. ಕಡಿಮೆ ಕೊಬ್ಬಿರುವಂತಹ ಹೆಚ್ಚು ಪೌಷ್ಟಿಕಾಂಶ ಭರಿತ ಹಾಗೆ ಫೈಬರ್ ಭರಿತ ಆಹಾರಗಳನ್ನ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ಹೆಚ್ಚಿನ ಫೈಬರ್ ಅಂಶ ಇರುವ ಹಾಗೆ ಕಡಿಮೆ ಕೊಬ್ಬಿರುವಂತಹ ಆಹಾರಗಳು, ಅದರಲ್ಲೂ ಸೂಪರ್ 8 ಆಹಾರಗಳ ಬಗ್ಗೆ ನಾವಿವತ್ತು ಮಾತಾಡ್ತಾ ಇದ್ದೀವಿ. ಪಪ್ಪಾಯಿ, ಇದನ್ನ ನೈಸರ್ಗಿಕವಾಗಿ ಫ್ಯಾಟ್ ಬರ್ನರ್ ಅಂತಾನೆ ಕರೀತಾರೆ. ಇದರಲ್ಲಿ ಅತಿ ಹೆಚ್ಚಿನ ಅಂಶದ ಫೈಬರ್ ಇರುತ್ತೆ. ಇದರಲ್ಲಿರುವಂತಹ ಪಪಾಯಿನ್ ಅನ್ನುವಂತಹ ಎನ್ಸೈಮ್ ಜೀರ್ಣಕ್ರಿಯೆಯನ್ನ ಸರಾಗಗೊಳಿಸುತ್ತೆ ಹಾಗೆ ಕರುಳಿನ ಆರೋಗ್ಯವನ್ನ ಸುಧಾರಿಸುತ್ತೆ. ಮೊಟ್ಟೆಗಳು, ಇದು ಅತಿ ಹೆಚ್ಚಿನ ಪ್ರೋಟೀನ್ ಅಂಶವನ್ನ ಹೊಂದಿರುತ್ತೆ. ಬೆಳಗಿನ ಉಪಹಾರಕ್ಕೆ ಇದು ಸೂಕ್ತವಾಗಿರುವಂತದ್ದು. ಮೊಟ್ಟೆಯನ್ನ ಸೇವಿಸೋದ್ರಿಂದಾಗಿ ಅತಿ ಬೇಗ ಹೊಟ್ಟೆ ತುಂಬಿದ ಅನುಭವ ಆಗುತ್ತೆ, ಹಾಗೇನೆ ಅತಿ ಹೆಚ್ಚಿಗೆ ಆಹಾರವನ್ನ ಸೇವಿಸೋದನ್ನ ತಪ್ಪಿಸುತ್ತೆ. ಹಾಗಾಗಿ ನೀವು ಮೊಟ್ಟೆಯನ್ನ ನಿಮ್ಮ ಆಹಾರದಲ್ಲಿ ಸೇವಿಸಬಹುದು. ಪೌಷ್ಟಿಕಾಂಶಗಳನ್ನ ಕಾಪಾಡೋದಕ್ಕಾಗಿ ಬೇಯಿಸಿರುವಂತಹ ಮೊಟ್ಟೆಯನ್ನ ಸೇವಿಸುವಂತಹ ಅಭ್ಯಾಸವನ್ನ ಮಾಡ್ಕೊಳ್ಬಹುದು. ಅಗಸೆ ಬೀಜಗಳು ಅಥವಾ ಫ್ಲಾಕ್ಸ್ ಸೀಡ್ಸ್, ಇದರಲ್ಲಿ ಅತಿ ಹೆಚ್ಚಿನ ಒಮೆಗಾ 3 ಆಸಿಡ್ಸ್ ಇರುತ್ತೆ. ಇದು ಕಡಿಮೆ ಕ್ಯಾಲೋರಿ ಆಹಾರವನ್ನ ಸೇವಿಸುವಂತೆ ಮಾಡುತ್ತೆ. ಹಾಗಾಗಿ ಈ ಬೇಸಿಗೆಯಲ್ಲಿ ನೀವು ತೂಕ ಕಡಿಮೆ ಮಾಡ್ಕೋಬೇಕು ಅಂತಾದ್ರೆ ನಿಮ್ಮ ಆಹಾರದಲ್ಲಿ ನೀವು ಅಗಸೆ ಬೀಜಗಳನ್ನ ಸೇರಿಸಬಹುದು. ಬ್ರೌನ್ ರೈಸ್, ಹೌದು, ಬಿಳಿ ಅಕ್ಕಿಗಿಂತ ಬ್ರೌನ್ ರೈಸ್ ಉತ್ತಮವಾಗಿರುವಂತಹ ಆಯ್ಕೆ. ಇದರಲ್ಲಿ ಹೆಚ್ಚಿನ ನ್ಯೂಟ್ರಿಷನ್ ವ್ಯಾಲ್ಯೂ ಇರುತ್ತೆ, ಹಾಗೇನೆ ಕಡಿಮೆ ಕೊಬ್ಬಿರುತ್ತೆ ಮತ್ತೆ ಹೆಚ್ಚಿನ ಫೈಬರ್ ಅಂಶ ಇರುತ್ತೆ. ಹಾಗಾಗಿ ಅನ್ನವನ್ನ ಸೇವಿಸುವಾಗ ನೀವು ಬ್ರೌನ್ ರೈಸ್ ಅನ್ನ ಬಳಸಿಕೊಂಡು ನಿಮ್ಮ ಆಹಾರವನ್ನ ಸಮತೋಲನ ಮಾಡ್ಕೊಳ್ಬಹುದು. ಮಸೂರ ಮತ್ತೆ ದ್ವಿದಳ ಧಾನ್ಯಗಳು, ಹೌದು, ಇವುಗಳನ್ನ ಹೆಚ್ಚಾಗಿ ನೀವು ಸೇವಿಸೋದ್ರಿಂದಾಗಿ ಅತಿ ಹೆಚ್ಚಿನ ಕೊಬ್ಬಿನ ಅಂಶವನ್ನ ಸೇವನೆ ಮಾಡೋದನ್ನ ತಪ್ಪಿಸಬಹುದು. ಇದರಲ್ಲಿ ಹೆಚ್ಚಿನ ಅಂಶದ ಫೈಬರ್ ಇರುತ್ತೆ. ಇದನ್ನ ನೀವು ಸ್ವಲ್ಪ ಸೇವಿಸಿದ್ರು ಕೂಡ ಹೊಟ್ಟೆ ತುಂಬಿದ ಅನುಭವವನ್ನ ನೀಡುತ್ತೆ. ಹಾಗಾಗಿ ನೀವು ಇವುಗಳನ್ನ ಹೆಚ್ಚಾಗಿ ಸೇವಿಸಬಹುದು. ಇನ್ನು ಎಣ್ಣೆಯ ಆಯ್ಕೆ ವಿಷಯಕ್ಕೆ ಬಂದಾಗ ಕೋಲ್ಡ್ ಪ್ರೆಸ್ ಆಗಿರುವಂತಹ ತೆಂಗಿನಕಾಯಿ ಎಣ್ಣೆ, ಸಾಸಿವೆ ಎಣ್ಣೆ ಅಥವಾ ಎಳ್ಳಿನ ಎಣ್ಣೆಯನ್ನ ಬಳಸಬಹುದು. ಯಾಕಂದ್ರೆ ಇದರಲ್ಲಿ ಒಳ್ಳೆಯ ಕೊಬ್ಬಿನ ಅಂಶ ಇರುತ್ತೆ. ಹಾಗಾಗಿ ಬೇರೆ ಎಣ್ಣೆ ಆಯ್ಕೆ ಮಾಡೋ ಬದಲು ಕೋಲ್ಡ್ ಪ್ರೆಸ್ ಆಯಿಲ್ ನ ನೀವು ಆಯ್ಕೆ ಮಾಡ್ಕೊಳ್ಳಿ. ಹಾಗೇನೆ ಮರುಬಳಕೆ ಮಾಡಬೇಕಾದ್ರೆ ಕರಿದ ಎಣ್ಣೆಗಳನ್ನ ಮತ್ತೆ ಬಳಸಬೇಡಿ. ಬೇಸಿಗೆಯಲ್ಲಿ ತೂಕ ಕಡಿಮೆ ಮಾಡ್ಕೊಳ್ಳೇಬೇಕು ಅನ್ನುವಂತ ಯೋಚನೆ ನಿಮ್ಗಿದ್ರೆ ಸೌತೆಕಾಯಿಯ ಸೇವನೆಯನ್ನ ಮರಿಬೇಡಿ. ಯಾಕಂದ್ರೆ ಇದರಲ್ಲಿ ಅತಿ ಹೆಚ್ಚಿನ ಫೈಬರ್ ಅಂಶ ಇರುತ್ತೆ, ಹಾಗೆ ಹೆಚ್ಚಿನ ನೀರಿನ ಅಂಶ ಕೂಡ ಇರುತ್ತೆ. ಇದರಿಂದ ದೇಹಕ್ಕೆ ಬೇಕಾದ ನೀರಿನ ಅಂಶ ಕೂಡ ನಿಮ್ಗೆ ಸಿಗುತ್ತೆ, ಹಾಗೆ ಉತ್ತಮ ಫೈಬರ್ ಅಂಶ ಕೂಡ ನಿಮ್ಮ ದೇಹಕ್ಕೆ ದೊರೆಯುತ್ತೆ. ಜೊತೆಗೆ ದೀರ್ಘಕಾಲದವರೆಗೆ ದೇಹದಲ್ಲಿ ನೀರಿನ ಅಂಶವನ್ನ ಕಾಪಾಡೋದಕ್ಕೆ ಸೌತೆಕಾಯಿ ಸಹಾಯ ಮಾಡುತ್ತೆ. ಅವಕಾಡೋ ಅಥವಾ ಬೆಣ್ಣೆ ಹಣ್ಣುಗಳು, ಇದರಲ್ಲಿ ಕೊಬ್ಬಿನ ಅಂಶ ಹೆಚ್ಚಿರುತ್ತೆ ನಿಜ, ಆದ್ರೆ ಅತಿ ಹೆಚ್ಚಿನ ಫೈಬರ್ ಕೂಡ ಇರುತ್ತೆ. ಹಾಗಾಗಿ ಮಿತವಾದ ಅವಕಾಡೋಗಳ ಸೇವನೆಯನ್ನ ಕೂಡ ನೀವು ಈ ಬೇಸಿಗೆಯಲ್ಲಿ ತೂಕ ನಿರ್ವಹಣೆಗಾಗಿ ಮಾಡಬಹುದು. ಹಾಗಾಗಿ ಈ ಬೇಸಿಗೆಯಲ್ಲಿ ನೀವು ತೂಕವನ್ನ ಕಡಿಮೆ ಮಾಡ್ಕೋಬೇಕು ಅಂದ್ರೆ ಇವೆಲ್ಲ ಆಹಾರಗಳನ್ನ ನೀವು ನಿಮ್ಮ ಆಹಾರದ ಪಟ್ಟಿಯಲ್ಲಿ ಸೇರಿಸ್ಕೊಳ್ತಾ ಬನ್ನಿ. ಜೊತೆಗೆ ನೀರನ್ನ ಹೆಚ್ಚಿಗೆ ಕುಡಿಯೋದನ್ನ ಮರಿಬೇಡಿ. ತೂಕ ನಿರ್ವಹಣೆಗೆ ಸಂಬಂಧಿಸಿದ ಇನ್ನೂ ಅನೇಕ ವಿಡಿಯೋಗಳನ್ನ ನೋಡೋದಕ್ಕಾಗಿ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಆರೋಗ್ಯಕ್ಕೆ ಸಂಬಂಧಿಸಿದ ಲೇಖನಗಳನ್ನ ಓದೋದಕ್ಕಾಗಿ ಹ್ಯಾಪಿಯೆಸ್ಟ್ ಹೆಲ್ತ್ ಕನ್ನಡ ವೆಬ್ಸೈಟ್ ಅನ್ನ ನೋಡಿ.